ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಯುರೋಪ್ ಖಂಡದಲ್ಲಿ ಬಹಳ ಸುಂದರವಾದ ಸ್ಥಳಗಳು, ಆಲ್ಸ್ ಪರ್ವತ, ಅದರ ಸುತ್ತಮುತ್ತಲೂ ಇರುವಂಥ ಪ್ರದೇಶಗಳು, ಕಣಿವೆಯಲ್ಲಿ ಸಮತಟ್ಟು ಪ್ರದೇಶದಲ್ಲಿ ಇರುವಂಥ ಅನೇಕ ಜನರು, ಇದೆಲ್ಲ ನೋಡುವುದಕ್ಕೆ ಬಹಳ ಸುಂದರವಾದ ಪ್ರದೇಶಗಳು. ಈ ಸ್ಥಳಗಳ ಕುರಿತಾಗಿ ನಾನು ನಿಮ್ಮೊಂದಿಗೆ ಮಾತನಾಡುತ್ತಾ ಇದನ್ನೆಲ್ಲ ತೋರಿಸಿಕೊಂಡು ಬಂದೆನು. ಇಲ್ಲಿ ನೋಡಿರಿ, ಈ ಸಿಟಿಯಲ್ಲಿ ಇರುವಂಥ ಒಂದು ಟ್ರ್ಯಾಮ್. ನಮ್ಮ ದೇಶದಲ್ಲಿ ಬಸ್, ಟ್ರೈನ್ ಎಲ್ಲ ಇದೆ ಅಲ್ಲ, ಆದರೆ ಇದು ಯುರೋಪ್ನ ಅನೇಕ ದೇಶಗಳಲ್ಲಿ, ಹೆಚ್ಚು ಕಡಿಮೆ ಎಲ್ಲ ದೇಶಗಳಲ್ಲೂ ಕೂಡ ಈ ಟ್ರ್ಯಾಮ್ ಇದೆ. ಇಂಡಿಯಾದ ಕಲ್ಕತ್ತಾದಲ್ಲಿ ಅನೇಕ ದಿನಗಳು ಇತ್ತು, ಈಗ ನಿಲ್ಲಿಸಿ ಬಿಟ್ಟಿದ್ದಾರೆಂಬುದಾಗಿ ಹೇಳುತ್ತಿದ್ದಾರೆ. ಬಸ್ಸಿನಲ್ಲಿ ಪ್ರಯಾಣ ಮಾಡುವುದಕ್ಕಿಂತ ಹೆಚ್ಚಿನ ಜನರು ಈ ಟ್ರ್ಯಾಮ್ನಲ್ಲಿ ಪ್ರಯಾಣ ಮಾಡಬಹುದು. ಇದು ಎಲೆಕ್ಟ್ರಿಸಿಟಿಯಲ್ಲಿ ಚಲಿಸುತ್ತದೆ. ಇದು ನೋಡುವುದಕ್ಕೂ ಕೂಡ ಬಹಳ ಚೆನ್ನಾಗಿರುತ್ತದೆ. ಪ್ರಯಾಣ ಮಾಡುವುದಕ್ಕೂ ಕೂಡ ಒಂದು ಒಳ್ಳೆಯ ಅನುಭವವನ್ನು ಉಂಟು ಮಾಡುತ್ತದೆ. ಇದನ್ನು ಇಲ್ಲಿ ಪ್ರಯಾಣಕ್ಕೋಸ್ಕರ, ಸಾರ್ವಜನಿಕರ ಉಪಯೋಗಕ್ಕೋಸ್ಕರ ಇಟ್ಟಿದ್ದಾರೆ. ಬಹಳ ಸಂತೋಷಕರವಾದಂಥ ಒಂದು ಸಂಗತಿ. ಸರಿ, ಈ ದಿನದಲ್ಲಿ ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಕೇಳುತ್ತೀರಾ? ಯಾಜಕಕಾಂಡ 20ನೇ ಅಧ್ಯಾಯ 26ನೇ ವಾಕ್ಯ. ನೀವು ನನ್ನ ಜನರಾಗುವಂತೆ ನಿಮ್ಮನ್ನು ಇತರ ಜನಾಂಗಗಳಿಂದ ಪ್ರತ್ಯೇಕಿಸಿದ್ದೇನೆ. ದೇವರು ಹೇಳುತ್ತಾರೆ, ನನ್ನ ಮಗನೇ, ನೀನು ನನ್ನವನಾಗುವಂತೆ ಇತರ ಜನಾಂಗಗಳಿಂದ ನಿನ್ನನ್ನು ಪ್ರತ್ಯೇಕಿಸಿದ್ದೇನೆ. ನನ್ನ ಮಗಳೇ, ನೀನು ನನ್ನವಳಾಗುವಂತೆ ಇತರ ಜನಾಂಗಗಳಿಂದ ನಿನ್ನನ್ನು ಪ್ರತ್ಯೇಕಿಸಿದ್ದೇನೆಂದು ದೇವರು ಹೇಳುತ್ತಾರೆ. ನಾನು ನಿನ್ನನ್ನು ನನಗಾಗಿ ಪ್ರತ್ಯೇಕಿಸಿದ್ದೇನೆ. ಯಾಕೆ? ನೀನು ನನ್ನ ಮಗನಾಗಿ, ನನ್ನ ಮಗಳಾಗಿರಬೇಕು, ನನ್ನ ಮಕ್ಕಳಾಗಿ ನನಗೆ ಸ್ವಂತವಾಗಿ ಇರಬೇಕು ಎಂಬುದಕ್ಕಾಗಿ. ಹಾಗಾದರೆ ಇತರ ಲೋಕದ ಜನರ ಹಾಗೆ ಅಲ್ಲ. ಯೇಸುವನ್ನು ಹಿಂಬಾಲಿಸುವ ದೇವರ ಮಕ್ಕಳು ವ್ಯತ್ಯಾಸವಾದವರು ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಾವು ದೇವರಿಂದಲೇ ಲೋಕದ ಜನರಿಂದ ಪ್ರತ್ಯೇಕಿಸಲ್ಪಟ್ಟು ದೇವರೊಂದಿಗೆ ಸೇರಿಸಲ್ಪಟ್ಟವರು. ಏನೋ ವಾರಕ್ಕೆ ಒಂದು ದಿನ ಭಕ್ತಿಯಿಂದ ಹೋಗಿ ದೇವರನ್ನು ಆರಾಧಿಸಿ ಚರ್ಚ್ಗೆ ಹೋಗಿ ಬರುವಂಥದ್ದಲ್ಲ ಕ್ರೈಸ್ತ ಜೀವಿತ. ಪ್ರತಿನಿತ್ಯ ಯೇಸುವಿನೊಂದಿಗೆ ಅನ್ಯೋನ್ಯವಾಗಿ ಬಾಳುವಂಥದ್ದು. ನಾವು ಆತನೊಂದಿಗೆ ಮಾತನಾಡುವುದು, ಆತನು ನಮ್ಮೊಂದಿಗೆ ಮಾತನಾಡುವುದು. ಬೇರೆ ಎಲ್ಲ ಜನರಂತೆ ಎಲ್ಲ ದೇವರು ಕೂಡ ಒಂದೇ, ಬೇರೆ ಬೇರೆ ಹೆಸರು ಹೇಳುತ್ತಾರೆ, ಎಲ್ಲ ದೇವರುಗಳು ಒಂದೇ ಎಂಬುದಾಗಿ ಹೇಳುತ್ತಾರಲ್ಲ, ನಾವು ಆ ರೀತಿಯಾಗಿ ಅಲ್ಲ. ನಿಜವಾದ ಏಕೈಕ ದೇವರಾದ ಯೇಸು ಕ್ರಿಸ್ತನು, ಆತನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದವನು. ನಿಜವಾದ ಏಕ ದೇವರನ್ನು ಅರಿತುಕೊಂಡು ಆರಾಧಿಸುವಂಥದ್ದು. ಆ ರೀತಿಯಾಗಿ ಇಲ್ಲ ಲೋಕದೊಟ್ಟಿಗೆ ಹೊಂದಿಕೊಂಡು ಜೀವಿಸಬೇಕು, ಎಲ್ಲರಂತೆ ನಾವು ಬಾಳುವಂಥದ್ದು, ಆದರೆ ಭಕ್ತಿ ಇದ್ದರೆ ಸಾಕೆಂಬುದಾಗಿ ಎಲ್ಲರೂ ಹೇಳುತ್ತಾರೆ. ಆದರೆ ನಮಗೆ ಆ ರೀತಿ ಅಲ್ಲ. ನಾವು ಭಕ್ತಿಯುಳ್ಳವರಾಗಿ ಮಾತ್ರ ಅಲ್ಲ, ಶಿಷ್ಯರಾಗಿ ಯೇಸುವಿನ ಹೆಜ್ಜೆ ಜಾಡುಗಳಲ್ಲಿ ನಡೆಯುವವರಾಗಿ ಹೀಗೆ ಬಾಳಬೇಕು, ಹೀಗೆ ಜೀವಿಸಬೇಕೆಂಬುದಾಗಿ ದೇವರೊಂದು ನಿಯಮ ಪುಸ್ತಕವನ್ನು ಬರೆದು ನಮ್ಮ ಕರಗಳಲ್ಲಿ ಕೊಟ್ಟಿದ್ದಾರೆ. ಅದನ್ನು ಓದಿ ಅದರಂತೆ ಬಾಳಲು ನಮ್ಮನ್ನು ಅರ್ಪಿಸಿಕೊಂಡವರು. ಆದ್ದರಿಂದ ಬೇರೆಯವರಿಗೂ ನಮಗೂ ಒಂದು ದೊಡ್ಡ ವ್ಯತ್ಯಾಸ ಉಂಟು. ನಾವು ನಿಜವಾದ ಜೀವವುಳ್ಳಂಥ ದೇವರನ್ನು ಹಿಂಬಾಲಿಸುವವರು. ಆತನು ನಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾನೆ, ನಮ್ಮ ಕೊರತೆಗಳನ್ನು ಸರಿಪಡಿಸಿ ನಮ್ಮ ಅರಿವಿಗೆ ತಂದು ಸರಿಪಡಿಸುತ್ತಾನೆ, ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ, ಸೋತು ಹೋಗುವಾಗ ಬಲಪಡಿಸುತ್ತಾನೆ, ನಮಗೆ ಎಲ್ಲ ವಿಧಗಳಲ್ಲೂ ಸಹಾಯ ಮಾಡುತ್ತಾನೆ. ಈ ರೀತಿ ಆಶೀರ್ವದಿಸಿ ನಡೆಸುವಂಥದ್ದೇ ದೇವರಾದ ಯೇಸು. ಆತನು ಹೇಳುತ್ತಾ ಇದ್ದಾನೆ, ನೀನು ನನಗೆ ಸ್ವಂತ, ಅದಕ್ಕೆ ನಿನ್ನನ್ನು ಪ್ರತ್ಯೇಕಿಸಿದ್ದೇನೆ ಎಂಬುದಾಗಿ. ದೊಡ್ಡ ಭಾಗ್ಯ ಅಲ್ಲವಾ? ನೀವು ಸಂತೋಷವಾಗಿ ಹೇಳಿರಿ, ದೇವರೇ ನಾನು ನಿಮಗೆ ಸ್ವಂತ, ಯೇಸುವೆ ನಾನು ನಿಮಗೆ ಸ್ವಂತವಾಗಿದ್ದೇನೆ. ಇದಕ್ಕಿಂತ ಒಂದು ದೊಡ್ಡ ಭಾಗ್ಯ ಬೇರೆ ಏನ್ ಬೇಕು ಹೇಳಿರಿ? ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರೇ ಹೇಳುತ್ತಾರೆ, ಮಗನೇ, ಮಗಳೇ, ನೀನು ನನಗೆ ಸ್ವಂತ, ನಾನು ನಿನ್ನನ್ನು ಪ್ರತ್ಯೇಕಿಸಿದ್ದೇನೆ, ನನ್ನೊಂದಿಗೆ ಇರಬೇಕು ಎಂಬುದಾಗಿ. ಆ ರೀತಿ ಹೇಳಿ ದೇವರನ್ನು ಸ್ತುತಿಸಿರಿ. ಅದರಲ್ಲಿರುವಂಥ ಸಂತೋಷ ಇದೆ ನೋಡಿರೆ. ನಾನು ಪದೇ ಪದೇ ಹೇಳುವೆ, ದೇವರೇ ನಾನು ನಿಮಗೆ ಸ್ವಂತ, ನೀವು ನನಗೆ ಸ್ವಂತ, ನಾನು ನನ್ನನ್ನು ನಿಮಗೆ ಪೂರ್ಣವಾಗಿ ಸಮರ್ಪಿಸುತ್ತೇನೆ ಎಂಬುದಾಗಿ ಸ್ತುತಿಸುತ್ತಾ 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 ಹೃದಯದಲ್ಲಿ ಧೈರ್ಯ, ಒಂದು ಸಂತೋಷ ಬರುತ್ತದೆ. ನೀವು ಹೇಳುವಿರಾ ಹೃದಯದಲ್ಲಿ ಕೈ ಇಟ್ಟುಕೊಂಡು, ದೇವರೇ ನಾನು ನಿಮಗೆ ಸ್ವಂತ, ನೀವು ನನಗೆ ಸ್ವಂತ, ನಾನು ನಿಮ್ಮವನು, ನಾನು ನಿಮ್ಮವಳು, ನನ್ನನ್ನು ನಿಮ್ಮ ಕರಗಳಲ್ಲಿ ಪೂರ್ಣವಾಗಿ ಒಪ್ಪಿಸಿಕೊಡುತ್ತೇನೆ. ನೀವು ನನ್ನನ್ನು ಮುನ್ನಡೆಸುವಂತ ದೇವರು, ನನಗೆ ಆಲೋಚನೆ ಕೊಡುವಾತನು, ಸುರಕ್ಷಿತವಾಗಿ ಕಾಯುವಾತನು, ನನ್ನನ್ನು ಕೊನೆಯವರೆಗೂ ಆಧರಿಸಿ ನಡೆಸುವವನು, ಸಹಾಯ ಮಾಡುವವನು, ನನಗೆ ಪರಲೋಕ ಭಾಗ್ಯವನ್ನು ಕೊಡುವವನು. ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.